ವೆಲ್ಕಮ್ ಬ್ಯಾಕ್ ಗಾಯ್ಸ್. ಆರನೇ ಕಂಟೆಸ್ಟೆಂಟ್ ಆಗಿ ಧನುಷ್ ಗೌಡ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟರ್ ಆಗಿದ್ದಾರೆ. ಆ್ಯಂಡ್ ಇವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿದ್ದಾರೆ. ಓವರ್ ಕಾನ್ಫಿಡೆಂಟ್ ಅಂತ ಹೇಳೋಕ್ಕಾಗಲ್ಲ. ಕಾನ್ಫಿಡೆಂಟ್ ಆಗಿದ್ದಾರೆ. ಆ್ಯಂಡ್ ಇವರು ಕೂಡ ಅಷ್ಟೇ ಸೀರಿಯಲ್ ಬ್ಯಾಕ್ಗ್ರೌಂಡ್ ಇರುವಂಥದ್ದು, ಗೀತಾ ಸೀರಿಯಲಲ್ಲಿ ಲೀಡಾಗಿ ಕಾಣಿಸ್ಕೊಂಡಿರುವಂಥದ್ದು. ಲಾಸ್ಟ್ ಟೈಮ್ ಅವರು ಹೀರೋಯಿನ್ ಗೀತಾ ಯಾರು ಭವ್ಯ ಅವರು ಬಿಗ್ ಬಾಸ್ ಮನೆ ಒಳಗಡೆ ಇದ್ದರು. ಆ್ಯಂಡ್ ಇವಾಗ ಅವರ ಹೀರೋ ಗೀತಾ ಸೀರಿಯಲ್ ಹೀರೋ ಧನುಷ್ ಗೌಡ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟರ್ ಆಗ್ತಾ ಇದ್ದಾರೆ. ಆ್ಯಂಡ್ ಇವರಿಗೆ ಮಿನಿ ಸೀಸನಲ್ಲಿ ಕೂಡ ಮಾಡಿದ್ರು ಅಂತ ಅನ್ಸುತ್ತೆ ನನಗೆ. ಒಂದು ಮಿನಿ ಸೀಸನ್ ಅಂತ ಮಾಡಿದ್ರು. ಆ ಟೈಮಲ್ಲಿ ಇವರು ಬಿಗ್ ಬಾಸ್ ಮನೆ ಒಳಗಡೆ ಇದ್ರು ಅಂತ ಅನ್ಸುತ್ತೆ. ಇವ್ರು ನೋಡ್ತಾ ಇದ್ರೆ ಮೇ ಬಿ ಟಾಸ್ಕಲ್ಲೆಲ್ಲ ಸಖತ್ತಾಗಿದ್ದಾರೆ, ಅಂದರೆ ಪರ್ಫಾರ್ಮ್ ಮಾಡ್ತಾರೆ. ಜೊತೆಗೆ ಕಾನ್ಫಿಡೆಂಟ್ ಇದೆ, ಅಂದರೆ ಅದನ್ನು ತೋರಿಸ್ಕೊತಾ ಇಲ್ಲ ಅವರು. ಬಟ್ ಫಿಟ್ ಆಗಿದ್ದಾರೆ ಆ್ಯಂಡ್ ಕಾನ್ಫಿಡೆಂಟ್ ಆಗಿದ್ದಾರೆ. ಆ್ಯಂಡ್ ಶೋಗಳ ಬಗ್ಗೆ ಸ್ವಲ್ಪ ಅವರಿಗೆ ಕ್ಲಾರಿಟಿ ಇದೆ, ಹೇಗೆ ಮಾಡಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸೀರಿಯಲಲ್ಲಿ ಒಳಗಡೆಗೆ ಸುಮಾರು ಜನ ಇರೋದ್ರಿಂದ ಅವ್ರಿಗೂ ಕೂಡ ಅಷ್ಟೇ ಒಂದು ಪರಿಚಯ ಇದೆ ಎಲ್ಲರದ್ದು ಬಗ್ಗೆ. ಬಿಗ್ ಬಾಸ್ ಮನೆ ಒಳಗಡೆಗೆ ಸರ್ವೈವ್ ಆಗಲಿಕ್ಕೆ ಅಷ್ಟೇನು ಕಷ್ಟಪಡಲ್ಲ ಅಂತ ನನಗನ್ಸುತ್ತೆ. ಬಟ್ ಓಕೆ, ಎಲ್ಲರ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ಆ್ಯಂಡ್ ಟಾಸ್ಕಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿ ಎಲ್ಲರ ಜೊತೆಗೆ ಮಿಂಗಲ್ ಆದರೆ ಖಂಡಿತವಾಗ್ಲೂ ಇವರು ಕೂಡ ಸರ್ವೈವ್ ಆಗ್ತಾರೆ ಅಂತಲೇ ಹೇಳ್ಬೋದು. ಬಟ್ ಇವ್ರು ನೋಡ್ತಾ ಇದ್ದರೆ ಸ್ವಲ್ಪ ಸೈಲೆಂಟ್ ಅಂತ ಅನಿಸುತ್ತೆ. ಬಟ್ ಓಕೆ, ಒಳ್ಳೆ ರೀತಿಯಲ್ಲಿ ಆಡ್ತಾರೆ ಅಂತ ನನಗನ್ನಿಸ್ತಾ ಇದೆ. ಬಿಗ್ ಬಾಸ್ ಮನೆ ಒಳಗಡೆಗೆ ಯಾವ ರೀತಿಯಲ್ಲಿ ಇನ್ನೂ ಆಡ್ತಾರೆ ಅಂತ ನೋಡಬೇಕು. ಜೊತೆಗೆ ಏನು ಅಂತಂದರೆ ಇವ್ರನ್ನ ಒಂಟಿಯಾಗೇ ಬಿಗ್ ಬಾಸ್ ಮನೆ ಒಳಗಡೆಗೆ ಕಳಿಸಿರುವಂಥದ್ದು. ಆ್ಯಂಡ್ ಲಾಸ್ಟ್ ಕಂಟೆಸ್ಟೆಂಟ್ ಬಗ್ಗೆ ನಾನು ಹೇಳಿಲ್ಲ. ಜಾನ್ವಿ ಅವರು ಕೂಡ ಅಷ್ಟೇ, ಅವರು ಒಂಟಿಯಾಗಿಯೇ ಬಿಗ್ ಬಾಸ್ ಮನೆ ಒಳಗಡೆಗೆ ಹೋಗಿದ್ದಾರೆ. ಓಕೆ, ಜಂಟಿಯಾಗಿ ಹೋಗಲಿಲ್ಲ. ಇವಾಗ ಜಂಟಿಯಾಗಿ ಆಗಬೇಕು ಅಂತ ಕಾಯ್ಕೊಂಡು ಕೂತಿರೋವಂಥದ್ರಲ್ಲಿ ಡಾಗ್ ಸತೀಶ್ ಒಬ್ಬರೇನೆ. ಆ್ಯಂಡ್ ಜಂಟಿಯಾಗಿ ಹೋಗಿರೋವಂಥದ್ದು ಒಂದು ನಮ್ಮ ಕಾವ್ಯ ಶೈವ ಅವರು, ಇನ್ನೊಂದು ಗಿಲ್ಲಿ ನಟ. ಅವರಿಬ್ಬರು ಜಂಟಿಯಾಗಿ ಒಳಗಡೆ ಹೋಗಿದ್ದಾರೆ. ಆ್ಯಂಡ್ ಜಾನ್ವಿ ಕಾರ್ತಿಕ್ ಆ್ಯಂಡ್ ನಮ್ಮ ಧನುಷ್ ಗೌಡ ಅವರಿಬ್ಬರು ಕೂಡ ಒಂಟಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಧನುಷ್ ಗೌಡ ಬಗ್ಗೆ ನನಗಂತೂ ಒಂದು ಕಣ್ಣಿಟ್ಟಿರ್ತೀನಿ. ಬಿಕಾಸ್ ಟಾಸ್ಕಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಓಕೆ, ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನುಷ್ ಗೌಡ ಅವ್ರ ಬಗ್ಗೆ. ಓಕೆ, ನೆಕ್ಸ್ಟ್ ಕಂಟೆಸ್ಟೆಂಟ್ ಬಗ್ಗೆ ಮತ್ತೆ ಮಾತಾಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ. ಓಕೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ. ಓಕೆ, ಬಾಯ್.